ದಯಮಾಡಿ ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸನ್ಮಿತರಲ್ಲಿ ಯುವಕರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸೋಲು ಮುಂದೆ ಗೆಲುವಿಗೆ ಬುನಾದಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು, ಎದೆಗುಂದಬಾರ್ದು. ಈ ಪಕ್ಷ ಮೊರಾರ್ಜಿಯವರು ನನ್ನ ಕೈಗೆ ಕೊಟ್ಟರು, ಅದಾದಮೇಲೆ ಹೊಡೆದೋದ್ರು. ಆದರೆ ಈ ಪಕ್ಷ ಉಳಿದಿದೆ. ಜನತಾದಳ ಎಷ್ಟು ಭಾಗ ಆದರೂ ಈ ಪಕ್ಷ ಉಳಿದು. ಆದ್ದರಿಂದ ಈ ಪಕ್ಷ ಎಂದೂ, ಈ ಮಾತನ್ನ ನಿಮ್ಮ ಗಮನದಲ್ಲೇ ಇಟ್ಕೊಳ್ಳಿ, ನಾನು ಹೋದ ಮೇಲೂ ಈ ಪಕ್ಷ ಉಳಿಯುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ಈ ಪಕ್ಷ ಎಂದೂ ಈ ಪಕ್ಷ ಅಂತಿಮ ಮುಗಿಸ್ತೇವೆ ಅನ್ನೋ ಮಹಾನುಭಾವರು ಈ ರಾಜ್ಯದಲ್ಲಿ ಯಾರೋ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅಪಪ್ರಚಾರ. ಇದು ಒಂದು ಫ್ಯಾಮಿಲಿಯ ಪಕ್ಷ, ಇದು ಕೇವಲ ಒಂದು ಮನೆತನಕ್ಕೆ ಸೇರಿದ ಪಕ್ಷ ಅಲ್ಲ. ಸ್ವಲ್ಪ ಆ ಮಾತನ್ನು ಆಡುವವರು ಅವರ ಮನಸ್ಸಿಗೇನೆ ಪ್ರಶ್ನೆ ಹಾಕೊಳ್ಬೇಕು. ಎಷ್ಟು ಜನ ಈ ಪಕ್ಷದಿಂದ ಬಂದು ಯಾರ್ಯಾರು ಯಾವ್ಯಾವ ಅಧಿಕಾರ ಅನುಭವಿಸಿದ್ದಾರೆ, ಅನುಭವಿಸಿ ಹೋಗಿದ್ದಾರೆ. ಅದರ ಇತಿಹಾಸವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದ ರೀತಿ ನಮ್ಮನ್ನು ದೂಡಿದಾಗ, ಇಲ್ಲಿ ನೋಡಿ, ಈ ಜಾಗ ಏನಿದೆಯಲ್ಲ, ಈ ಜಾಗ ಕೊಟ್ಟಿದ್ದು ಒಬ್ಬ ಕುರುಬರ ಹೆಣ್ಣುಮಗಳು ಮೇಯರ್ ಆಗಿದ್ಲು. ಫೋನ್ ಮಾಡಿ, ಅಣ್ಣ ನಿಮ್ಮ ನೋವನ್ನು ನೋಡೋಕ್ಕಾಗೋದಿಲ್ಲ, ನನಗೆ ಗೊತ್ತು ಹೇಗೆ ಮಾಡಿದ್ದಾರೆ ಅಂತ. ಅವರು ನಮ್ಮ ಪಾರ್ಟಿಯಲ್ಲ. ಈ ಜಾಗ, ಇಲ್ಲಿ ರಮೇಶ್ ಕೂಡ ಪಕ್ಕದಲ್ಲಿದ್ದಾನೆ. ನಮ್ಮ ನಾರಾಯಣರಾವ್ ಬಂದಿದ್ದಾರೆ ಗೊತ್ತಿಲ್ಲ ನನಗೆ. ಆವತ್ತಿನ ಸ್ಥಿತಿ ಒಳಗೆ ರಮೇಶ್ ಕೂಡ, ಜವರೇಗೌಡ, ನಮ್ಮಮ್ಮ, ಇಲ್ಲಿ ನಾವು ಆ ನೋವನ್ನು ಏನು ಊಟ ಮಾಡ್ತಾ ಇದ್ವಿ. ಇವತ್ತು ಹೇಗಿದೆ ಪುಣ್ಯಾತ್ಮರು ಇವೆಲ್ಲ ಸೇರಿ ಇವತ್ತು ಈ ಅತ್ಯಂತ ಉತ್ತಮವಾದಂಥ ಕಟ್ಟಡವನ್ನು ಕಟ್ಟಿ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನು ಇಟ್ಟು ಇಡೀ ಹಿಂದೂಸ್ತಾನದಲ್ಲಿ JP ಅವರ ಹೆಸರನ್ನು ಎಲ್ಲೂ ಇಟ್ಟಿಲ್ಲ. ಆದರೆ ಕರ್ನಾಟಕದಲ್ಲಿ ಈ ದೇಶಕ್ಕೆ ಎರಡೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನು ಶಾಶ್ವತವಾಗಿ ಇದೇ. ನಮ್ಮನ್ನು ಯಾರು ಟೀಕೆ ಮಾಡ್ತಾರೆ, ಇದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಪಕ್ಷ. ಜಯಪ್ರಕಾಶ್ ನಾರಾಯಣರು ಎರಡನೇ ಸ್ವಾತಂತ್ರ್ಯಕ್ಕೆ ತಂದುಕೊಟ್ರು. ಏನು ಆ ಪಕ್ಷವನ್ನು ನಮ್ಮ ಕೈಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ಕೊಟ್ಟರು, ಅದನ್ನು ಉಳಿಸಿದ್ದೀವಿ, ಉಳಿಸ್ಕೊಂಡು ಹೋಗ್ತೀವಿ. ಯಾರಿಂದ? ನಿಮ್ಮೆಲ್ಲರ ಸಹಕಾರ. ಇವತ್ತು ಈ ಪಕ್ಷ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟ ಪಕ್ಷ, ಒಂದು ಮನೆತನಕ್ಕೆ ಸಂಬಂಧಪಟ್ಟ ಪಕ್ಷ. ಇದು ಜನತೆಯ ಪಕ್ಷ, ಜಾತ್ಯತೀತ ಜನತಾದಳ. ಕುಮಾರಸ್ವಾಮಿಯವರ ನಾಯಕತ್ವವನ್ನು ಸಹಿಸಲಿಕ್ಕೆ ಕೆಲವರಿಗೆ ಸಾಧ್ಯ ಆಗಿದೆ. ಅವರು ಮಾಡಿರತಕ್ಕಂಥ ಶ್ರೇಷ್ಠವಾದ ಕೆಲಸ. ಆದರೆ ಅವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಮಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಆದರೆ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ವಿಫಲರಾಗ್ತಾರೆ. ಸಾಬೀತು ಮಾಡಲಿಕ್ಕಾಗಲ್ಲ. ಅವರ ವ್ಯಕ್ತಿತ್ವ, ಅವರ ಜನಪ್ರಿಯತೆ. ಹಿಂದೂಸ್ತಾನದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದ ಮತ್ತೊಬ್ಬ ವ್ಯಕ್ತಿ ಹಿಂದೂಸ್ತಾನದಲ್ಲಿ ನಾನು ನೋಡಿಲ್ಲ.